आप देख रहे हैं सेवन न्यूज। मैं आपके साथ मोहम्मद सलमान जुनैदी। ಆಮೇಲೆ ಅದರ ಬಗ್ಗೆ ಮಾತಾಡೋಣ। ಈಗ ಮುಖ್ಯವಾದ ವಿಷಯ ಪತ್ರಿಕಾಗೋಷ್ಠಿ ಕರೆದಿದ್ದು ಮುಖ್ಯ ವಿಷಯ ಏನಂದ್ರೆ ಇದು ಈ ಒಂದು 2-3 ದಿವಸದಲ್ಲಿ ಏನೊಂದು ಯಾವ ವ್ಯಕ್ತಿ ಒಂದು ಆಡಿಯೋ ಏನದ ವೈರಲ್ ಆಗ್ತಾ ಇದೆ. ಅದನ್ನು ಏನದ ನಮ್ಮ ರಾಜ್ಯದ ಎಲ್ಲ ಮುಖ್ಯ ಟಿವಿಗಳಲ್ಲಿ ಮಾಧ್ಯಮದಲ್ಲಿ ಅದರದೊಂದು ಬೇರೆ ಬೇರೆ ಅದಕ್ಕೊಂದು ಮಸಾಲೆ ಹಚ್ಚಿ ಅದಕ್ಕೊಂದು ಪೆಟ್ರೋಲ್ ಹಾಕಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜದಲ್ಲಿ ಅಶಾಂತಿ ಮೂಡುವಂಥದ್ದು ಕೆಲಸ ಇವತ್ತು ಕೆಲವು ಮಾಧ್ಯಮಗಳು ಅದು ಸ್ಪಷ್ಟ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ನಾವು ಎಲ್ಲ ಮುಖಂಡರು ಸೇರಿ ಇವತ್ತು ಆ ಏನು ಆಡಿಯೋ ಏನಿದೆಯಲ್ಲ, ಈಗಾಗಲೇ ಅದು ಸಭೆ ಆಗಿದ್ದು ಆಲಮಗೀರ್ ಹಾಲ್ನಲ್ಲಿ ಸಭೆ ಆಗಿ ಎಲ್ಲ ಮುಖಂಡರು ಎಲ್ಲ ಅಲಿಮ್ಗಳು ಮತ್ತು ದಿಗ್ಗಜ ಎಲ್ಲ ನಾಯಕರುಗಳು ಸೇರಿ ಅಲ್ಲಿ ಒಂದು ನಿರ್ಣಯ ಆಗಿದೆ. 15 ತಾರೀಕಿಗೆ ಏನದ ಬಸನಗೌಡ ಮನೆಗೆ ಹೋಗಿ ರ್ಯಾಲಿ ಮಾಡಿ ಅಲ್ಲಿ ಅವನಿಗೆ ಕೊನೆಯ ದಿವಸ ಆ ದಿವಸ ಒಂದು ಅವನಿಗೆ ಅರೆಸ್ಟ್ ಆಗಿಲ್ಲ ಅಂದ್ರೆ ಆ ದಿವಸ ನಾವು ಒಂದು ಕೊನೆ ದಿವಸ ಧಡಸೆ ಸರ್ ಜುದಾ ತನ್ಸೆ ಸರ್ ಜುದಾ ಅಂದ್ರೆ ಅದು ಗೋಣ ಹೊಡೆಯೋದು ಅಂಥೇಳಿ ಒಂದು ಶಬ್ದ ಏನದ ವೈರಲ್ ಆಗಿದೆ. ಅದು ದೊಡ್ಡ ಪ್ರಮಾಣದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಅದು ವೈರಲ್ ಆಗ್ತಾ ಇದೆ. ಅದನ್ನು ಸ್ಪಷ್ಟೀಕರಣಕ್ಕೆ ನಾವು ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದು. ಅದು ಏನಂದರೆ ಆ ವ್ಯಕ್ತಿ ನಮಗೆ ಸಂಬಂಧ ಇಲ್ಲ ಅಂತ ವ್ಯಕ್ತಿ ಅದು. ಅವನು ಯಾರದು ಅನ್ನೋದು ಅದಕ್ಕೂ ಮಾನ್ಯ ಈಗಾಗಲೇ SP ಅವರು ಜಿಲ್ಲಾಡಳಿತ ಅದರ ಬಗ್ಗೆ ತನಿಖೆ ಮಾಡಿ, ಯಾಕಂದರೆ ಯಾವುದೇ ಒಂದು ಸಭೆ ಸಮಾರಂಭ ನಡೆದಾಗ ಅಲ್ಲಿ ಸೆಂಟ್ರಲ್ ಇಂಟೆಲಿಜೆನ್ಸ್ ಮತ್ತು ಸ್ಟೇಟ್ ಇಂಟೆಲಿಜೆನ್ಸ್ ಕಡ್ಡಾಯವಾಗಿ ಅಲ್ಲಿ ಇದ್ದೇ ಇರ್ತಾರೆ. ಅದು ಏನು ನಮ್ಮ ನಗರದಲ್ಲಿ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಏನೇನು ಡೆವಲಪ್ಮೆಂಟ್ ನಡೀತಾ ಇದೆ ಅನ್ನೋದು ಎಲ್ಲ ಇಂಟೆಲಿಜೆನ್ಸ್ ಗುರುತಿರ್ತದೆ. ಅಲ್ಲಿ ಏನಾಗ್ಯದ ಏನು ಚರ್ಚೆ ಆಗಿದೆ ಅನ್ನೋದು ಎಲ್ಲ ಸರ್ಕಾರಕ್ಕೆ ಗುರ್ತೈತಿ, ಇಂಟೆಲಿಜೆನ್ಸ್ಗೆ ಗುರ್ತೈತಿ. ಅದಕ್ಕಾಗಿ ಅವನು ಒಬ್ಬ ಕುತಂತ್ರ ಮಾಡಿ ಇವತ್ತು ಅವನ ಮೇಲೆ ಅದು ನಾವು ಖಂಡನೆ ಮಾಡ್ತೇವೆ. ಯಾಕಂದರೆ ಈಗ ಈ ಬಿಜಾಪುರದ ಇತಿಹಾಸದಲ್ಲಿ ಇನ್ನೂವರೆಗೆ ಇಂಥ ಯಾವುದೇ ಅಹಿತಕರ ಘಟನೆ ಆಗಿಲ್ಲ, ಯಾರಿಗೆ ಬಡದಾಟ ಮಾಡುವಂಥದ್ದಾಗಿಲ್ಲ. ಒಬ್ಬ ಜನಪ್ರತಿನಿಧಿ ಅವರು ಒಬ್ಬ ಏನೇ ಇದ್ದರೂ ಒಬ್ಬ ಶಾಸಕ, ಅವನಿಗೆ ನಾವು ಈಗಾಗಲೇ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಎಲ್ಲ ನಾಯಕರುಗಳು ಸ್ಪಷ್ಟ ಮಾಡಿದ್ದಾರೆ. ಏನಂದರೆ ನಾವು 20 ನಂತರ ಒಂದು ನಿರ್ಣಯ ಮಾಡಿ 15 ತಾರೀಕಿಗೆ ಸಭೆ ಸೇರಿ ಒಂದು ದಿನಾಂಕ ಸ್ಪಷ್ಟೆ ಮಾಡಿ ಮಾನ್ಯ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯಿಂದ ಒಂದು ಪರವಾನಗಿ ಪಡೆದುಕೊಂಡು ಒಂದು ಪೈಗಂಬರ ಬಗ್ಗೆ ಅವನಿಗಾಗಲಿ ಅದ್ರ ಜೊತೆಗೆ ವಕ್ಫ್ ಬೋರ್ಡ್ ಬಗ್ಗೆ ಏನು ಅಮೆಂಡ್ಮೆಂಟ್ ಆಗಿದೆ ಆ ಬಿಲ್ ಬಗ್ಗೆ ಅದಕ್ಕೆ ಪ್ರೊಟೆಸ್ಟ್ ಮಾಡುವಂಥದ್ದು ಅದು ಪರವಾನಗಿ ತೊಗೊಂಡು ನಾವು ಅದ್ರ ಬಗ್ಗೆ ದೊಡ್ಡ ಒಂದು ಹೋರಾಟ ಹಮ್ಮಿಕೊಳ್ಳುತ್ತೀವಿ ಅಂತ ಈಗಾಗಲೇ ಸ್ಪಷ್ಟವಾಗಿ ಮೊನ್ನೆ ನಮ್ಮ ಎಲ್ಲ ನಾಯಕರು ತಮ್ಮ ಜೊತೆ ಈಗಾಗಲೇ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದಾಗಿದೆ. ಅದರ ಪ್ರಯುಕ್ತ ಇವತ್ತು ಏನದ ಆ ವೈರಲ್ ಮಾಡಿ ವಿಶೇಷವಾಗಿ ನಾನು ಕೆಲವು ದೃಶ್ಯ ಮಾಧ್ಯಮಗಳಲ್ಲಿ ನನ್ನ ವಿನಂತಿ ಇದೆ. ವಿಶೇಷವಾಗಿ ಒಂದು ವೈಯಕ್ತಿಕವಾಗಿ ನಾನು ಸುವರ್ಣ ನ್ಯೂಸ್ದ ಒಂದು ಮುಖ್ಯಸ್ಥರಲ್ಲಿ ನನ್ನ ವಿನಂತಿ ಇದೆ. ಅದು DG ಹಳ್ಳಿ ಇಂಥ ವಿಷಯ ತಂದು ಇದಕ್ಕೆ DG ಹಳ್ಳಿ ಪ್ರಕರಣ ಬೇರೆ, ಈ ಬಿಜಾಪುರದ್ದು ಮೊನ್ನೆ ಆದಂಥ ಒಬ್ಬ ಅದನ್ನು ಆಡಿಯೋ ಒಳಗೆ ವೈರಲ್ ಮಾಡ್ಯಾನ ಒಬ್ಬ ಯಾವ ಕುತಂತ್ರಿ. ಅದಕ್ಕಾಗಿ ಆ ಯಾವ ಮಾಡ್ಯಾನ ಅವ ನಿಜವಾಗಿಯೂ ನನಗನ್ನಿಸ್ಲಾಗ್ತದ ಯತ್ನಾಳ್ ಅವರ ಫಾಲೋವರ್ಸು ಕೆಲವೊಬ್ಬರು ಮುಸ್ಲಿಮ್ಸು ಕೆಲವೊಬ್ರು ಈಗಾಗಲೂ ಅದಾರ. ಅವರ ಜೊತೆ ಕೆಲವೊಬ್ರು ಏನದಾರ ಅವರು ನಿಕಟವರ್ತಿ ಏನವರು ಕೆಲವೊಂದು ಹುಡುಗರು ಅದಾರಲ್ಲಿ ಏನು ಆ ಜೊತೆ ಏನದ ಅದು ಅವರವರು ಮಿಂಗ್ಲ್ ಮಾಡಿ ಇದು ಒಂದು ಕುತಂತ್ರ ಅವರೇ ಮಾಡಿಸಿರ್ಬೇಕಂತೇಳಿ ನಮಗೆ ಸಂಶಯ ಬರ್ತಾ ಇದೆ. ಇದು ಬಸನಗೌಡರು ಮತ್ತು ಬಸನಗೌಡರ ಅನ್ಯಾಯಿಗಳು ಕೆಲವು ಫಾಲೋವರ್ಸ್ ಕೂಡಿ ಇದು ಒಂದು ಸಿಂಪತಿ ಕ್ರಿಯೇಟ್ ಮಾಡಿಸ್ಲಾಕ ಬಸನಗೌಡಿಗೆ ಏನು ಹೊರಗೆ ಹಾಕಾರಲ್ಲ ಪಕ್ಷದಿಂದ, ಇದು ಒಂದು ಏನು ಅವನಿಗೆ ಜೀವ ಬೆದರಿಗೆ ಇಲ್ಲ ಜೀವನ ಹೊಡಿತಾರೆ ಇವತ್ತು ಹಂಗೆ ಮಾಡ್ತಾರೆ ಹೊರಗೆ ಹಿಂಗೆ ಅಂತೇಳಿ ಒಂದು ದೊಡ್ಡ ಇಡೀ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಬಸನಗೌಡ ಬಗ್ಗೆ ಈಗಾಗಲೇ ಪಕ್ಷದಲ್ಲಿ ಎಷ್ಟೇ ಹೋರಾಟ ಮಾಡಲಿ ಏನೇ ಮಾಡಿದ್ರು ಸಹಿತ ನೋಡಿರಿ ಅಮಿತ್ ಶಾ ಚಾಣಕ್ಯನಂದು ಇಡೀ ಎಲ್ಲ ದೇಶಕ್ಕೆ ಗೊತ್ತೈತಿ. ಪಕ್ಷದ ಒಬ್ಬ ಚಾಣಕ್ಯ ಒಬ್ಬ ರಾಜಕಾರಣಿ ಅಂತೇಳಿ ಅವನು ಈಗಾಗಲೇ ಹೊರಗೆ ಹಾಕಬೇಕಾದ್ರೆ ಇಂಟೆಲಿಜೆನ್ಸ್ ನೋಡಿ ಇವನಿಂದ ಏನು ಪಕ್ಷಕ್ಕೆ ಏನಾಗ್ತದ ಏನು ಸಾಧಕ ಬಾಧಕಗಳು ಏನಾಗ್ತದೆ ಬಸನಗೌಡಿಗೆ ಹೊರಗೆ ಹಾಕೋದನ್ನು ಎಲ್ಲ ತಿಳ್ಕೊಂಡೇ ಅವ್ರು ಹೊರಗೆ ಹಾಕಿರ್ತಾರೆ. ಇವ್ರಿಗೆ ಹೊಳ್ಳಿ ತೊಗೊಳ್ಳೋದು ಈಗಾಗಲೇ ಅವ್ರಿಗೆ ಖಾತ್ರಿ ಆಗ್ಯದ. ಇದು ಮತ್ತೊಂದು ಇದು ಹೊಸ ಒಂದು ಕುತಂತ್ರ ಇದು ತಂತ್ರಗಾರಿಕೆ ಮಾಡಿ ಇಂಥ ಒಂದು ಶಬ್ದ ಈಗ ಒಂದು ಇದರಲ್ಲಿ ಏನಿದೆ ಅಂದ್ರೆ ಈ ಬಸನಗೌಡಿಗೆ ಈ ರೀತಿ ಒಂದು ಎಲ್ಲ ರಾಜ್ಯದಲ್ಲಿ ಹಿಂದೂ ಸಮಾಜದ ಯುವಕರ ಬಗ್ಗೆ ಒಂದು ಸಿಂಪತಿ ಕ್ರಿಯೇಟ್ ಮಾಡಬೇಕು. ಪಕ್ಷದ ಹೈಕಮಾಂಡ್ನಲ್ಲಿ ಕೂಡ ಒಂದು ಸಿಂಪತಿ ಕ್ರಿಯೇಟ್ ಮಾಡಿ ಪಕ್ಷದಲ್ಲಿ ತೊಗೋಬೇಕಂತೇಳಿ ಇದು ಒಂದು ಆಡಿಯೋ ಏನದ ಅವರಾಗೆ ಮಾಡಿಸಿರ್ಬಹುದು ಅನ್ನೋದು ನಮಗೊಂದು ಶಂಕೆ ಇದೆ. ಅದಕ್ಕಾಗಿ ನಾವು ಮಾನ್ಯ SP ಅವರಲ್ಲಿ ಜಿಲ್ಲಾಧಿಕಾರಿಗಳ ಮನವಿ ಏನು ಮಾಡ್ತೀವಿ ಅಂದರೆ ಇದು ಸರಿಯಾಗಿ ತನಿಖೆ ಮಾಡಬೇಕು ಮತ್ತು ಅವ ಯಾವ ವೈರಲ್ ಅದಕ್ಕೆ ಆಡಿಯೋ ಮಾಡಿದ್ದಾನ ಅವನಿಗೆ ಬಂಧಿಸಿ ಅವನ ಹಿನ್ನೆಲೆ ಏನು ಯಾರು ಅವನಿಗೆ ಹೇಳಿಸಿ ಮಾಡ್ಸ್ಯಾರ ಇದು ಆಡಿಯೋ ಅದಕ್ಕೇನದ ಅದೂ ಕೂಡ ತನಿಖೆ ಆಗಬೇಕಂತೇಳಿ ನಾವು ಮಾಧ್ಯಮದ ಮುಖಾಂತರ ಮಾನ್ಯ SP ಸಾಹೇಬರಿಗೆ ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತೇವೆ. ಅದ್ರ ಜೊತೆಗೆ ಇನ್ನೊಂದು ಏನಂದ್ರೆ ಇದನ್ನು ಇನ್ನೊಂದು ಏನು ನಮಗೆ ಸಮಸ್ಯೆ ಬರ್ತಂದ್ರೆ ನಾವು ದೊಡ್ಡ ಪ್ರಮಾಣದೊಳಗೆ ರ್ಯಾಲಿ ಮಾಡ್ಲಾಕತ್ತೀವಲ್ಲ, ಈ ರ್ಯಾಲಿ ಮಾಡಿಸ್ಕೊಡಬಾರ್ದು, ಒಂದು ಪರ್ಮಿಷನ್ ಸಿಗಲಾರ್ದಂಥ ಪರಿಸ್ಥಿತಿ ನಿರ್ಮಾಣ ಮಾಡಬೇಕು.
ಇದು ಯಾಕಂದರೆ ಇಲ್ಲ ಇದು ದೊಡ್ಡ ಇದು ಒಂದು ಈ ರೀತಿ ಒಂದು ಏನಾದರೂ ಒಂದು ಇದು ಎಬಸಿ ಇದು ರ್ಯಾಲಿಗೆ ಒಂದು ಪರ್ಮಿಷನ್ ಸಿಗಬಾರ್ದು ಮತ್ತು ಈ ರೀತಿ ಒಂದು ಅವ್ರ ಕುತಂತ್ರಗಳಿಗೆ ಈ ರೀತಿ ಒಂದು ಮಾಡೋದಕ್ಕೆ ನಮಗೂ ಕೂಡ ಇದು ಅನ್ನಿಸ್ಲಾಗತ್ತೆ. ಅದಕ್ಕಾಗಿ ಈ ಸಿಂಪತಿ ಗಿಡ್ಸ್ಕೊಳ್ಳೋಕೆ ಇಂಥ ಕುತಂತ್ರಗಾರಿಗೆ, ಯಾಕಂದರೆ ಯತ್ನಾಳ್ ಅವ್ರ ಜೊತೆ ನಾನು ವೈಯಕ್ತಿಕವಾಗಿ ನಾನು ಮೊದಲ ಪಕ್ಷದ ಜನತಾದಲ್ಲಿದ್ದಾಗ BJP ಇದ್ದಾಗ ಅವರು ಫಾಲೋವರ್ಸ್ ಎಂಥವ್ರು ಅದಾರ, ಅವ ಏನದ ಇಂಥ ಕುತಂತ್ರಗಾರಿಕೆ ಮಾಡುವಂಥದ್ದು ಏನು ಅವ್ರ ಬಳಿ ಒಂದು ಚಾಣಕ್ಯತನ ಐತಿ, ಅದು ನನಗೂ ಗುರ್ತದ. ಅದಕ್ಕಾಗಿ ಇಂಥ ನಾಟಕ ಕಂಪ್ನಿ ಬಿಡ್ರಿ. ಇದು ಏನದ ಇವೆಲ್ಲ ನಿಮ್ಮ ಸ್ವಂತ ರಾಜಕೀಯಕ್ಕೋಸ್ಕರ ಈ ರೀತಿ ಒಂದು ಅಶಾಂತಿ ಎಬ್ಬಿಸಿ ಇಡೀ ರಾಜ್ಯದಲ್ಲಿ ಇಂಥ ಒಂದು ಸಂದೇಶ, ತಪ್ಪು ಸಂದೇಶ ಕೊಡಿಸುವಂಥ ಕೆಲಸ ಬಿಡಬೇಕು. ಇದು ನಾಟಕ ಎಲ್ಲ ಮಾಡೋದು ಬಿಡ್ರಿ. ಇದು ಏನದ ಸರಿಯಾಗಿ, ಯಾಕಂದರೆ ಈಗಾಗಲೇ ತಾವು ಮಾಡೋಂಥ ತಪ್ಪಿಗೆ ಈಗ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನ ಹೇಳಿ ಒಂದು ಪಶ್ಚಾತ್ತಾಪ ಪಡ್ಕೊಳಕ್ಕೆ ಏನು ಮಾಡೋಕ್ಕೆ ನೀವು ಅಂಜಿ ಇದು ಒಂದು ಹೊಸ ಒಂದು ಇದು ಈ ರೀತಿ ಒಂದು ಏನದ ಆಡಿಯೋ ಮಾಡಿ, ಯಾಕದು ಆಡಿಯೋ ಮಾಡಿದವ ವೀಡಿಯೋನೇ ಮಾಡ್ಬೋದಾಗಿತ್ತಲ್ಲ, ಅವ ಯಾರ ಫೇಸ್ ಯಾರನ್ನು ಗುರ್ತಾಗ್ಬಿಡ್ತಿತ್ತು. ಇನ್ನೂರಿಗೆ ಅದ್ರ ಬಗ್ಗೆ ನಮ್ಮದು ನಿರ್ಣಯ ಅಂದ್ರೆ ಸಾಹೇಬರ್ ಇದಕ್ಕೆ ಮಾನ್ಯ SP ಸಾಹೇಬರು ಅದಕ್ಕೆ ಸಾಹೇಬರಿಗೆ ಇದಕ್ಕೆ ತನಿಖೆ ಮಾಡಿಸಿ ಅವ ಯಾರು ಹೇಳ್ಯಾನ ಅದು ಏನದ ಅನ್ನೋದು ಅದಕ್ಕೆ ವಿವರವಾದ ಒಂದು ತನಿಖೆ ಮಾಡಿ ಅವ ಯಾರೇ ಇರಲಿ ಅವ ವ್ಯಕ್ತಿ ಅಂಥವ್ರಿಗೆ ಕಾನೂನು ರೀತಿಯಲ್ಲಿ ಕ್ರಮ ತಗೋಬೇಕು. ಮತ್ತು ನಮ್ಮದು ಹೋರಾಟ ಏನದ ಮೊನ್ನೆ ತಾನೇ ನಮ್ಮೆಲ್ಲ ಮುಖಂಡರು ನಾವು ಹೇಳಿದಾಗಿದೆ, ಏನು 20 ಯಾವುದೊಂದು ತಾರೀಕು ಫಿಕ್ಸ್ ಮಾಡಿ ನಾವು ಕಾನೂನಾತ್ಮಕವಾಗಿ ಯಾವುದೇ ಕಾನೂನು ಕೈ ತಗೊಳ್ಳಾರ್ದೆ ಸಂವಿಧಾನಬದ್ಧವಾಗಿ ಅವು ಯಾರು ಹೇಳ್ಯಾರ ಅವನ ಬಗ್ಗೆ ಏನದ ಕಾನೂನು ರೀತಿಯಲ್ಲಿ ಕ್ರಮ ತೊಗೋಬೇಕು. ಈಗಾಗಲೇ FIR ದಾಖಲಾಗಿದೆ, ಅವ್ರು ಕಾನೂನು ರೀತಿಯಲ್ಲಿ ಕೆಲಸ ಮಾಡ್ತಾರೆ, ನ್ಯಾಯಾಲಯ ಐತಿ, ಅದಕ್ಕೆ ಪೊಲೀಸ್ ಇಲಾಖೆ ಇದೆ, ಅದು ಸರಿಯಾದ ತನಿಖೆ ಮಾಡಿ ಅವ್ರ ಕಾನೂನು ಪ್ರಕಾರ ಅವ್ರಿಗೆ ಕ್ರಮ ತಗೊಳ್ತಾರೆ. ಈಗ ನಾವು ಈ ರೀತಿ ನಾವು ಏನದ ತನ್ಸೆ ಸರ್ಜುದಾಗಲಿ ಇಂಥವೆಲ್ಲ ಅವಳ ಕಡೆ ನಮ್ಮ ಇಡೀ ಯಾರೇ ನಮ್ಮ ಬಿಜಾಪುರ ನಗರದಲ್ಲಿ ಅಂಥ ಯಾರೂ ಅಂಥ ಹೇಳೋರು ಇಲ್ಲ ಮತ್ತು ಅಂಥ ವಿಷಯನೂ ಇನ್ನೂರಿಗೆ ಮಾಡಿಲ್ಲ, ಮಾಡುವುದೂ ಇಲ್ಲ ಮುಂದೆ. ಇದು ಏನದ ಇದು ಮತ್ತೊಮ್ಮೆ ನಾನು ಹೇಳಬೇಕಂದ್ರೆ ಇದು ಒಂದು ಹೊಸ ಮತ್ತು ಪಕ್ಷದೊಳಗೆ ಸೇರಿಸ್ಕೊಳಕ್ಕೆ ಇದು ಒಂದು ಹೊಸ ತಂತ್ರಗಾರಿಕೆ. ಮತ್ತು ನೋಡ್ರಿ ನಾನು ಇದ್ರಾಗ ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದೀನಿ, ಕೆಲವರು ಅವರು ಯತ್ನಾಳ್ ಅವರ ಫಾಲೋವರ್ಸ ಹಾಗೆ ಹೇಳಕತ್ತಾರೆ ಅವ್ನಿಗೆ Z+ ಸೆಕ್ಯೂರಿಟಿ ಕೊಡಿ. ಇದು ಎಲ್ಲ ಯಾಕಂದ್ರೆ Z+ ಸೆಕ್ಯೂರಿಟಿ ತೊಗೊಳ್ಳೋದು, ನಾನು ದೊಡ್ಡ ಒಂದು VIP ಅಧೀನತೆ ತಿಳ್ಸ್ಕೊಳ್ಳೋಕೆ ಒಂದು ಗಿಡ್ಸ್ಕೊಳ್ಳೋಕೆ ಹೈಕಮಾಂಡಲ್ಲಿ ತಂದೊಂದು ಮಹತ್ವ ಅಲ್ಲಿ ಗುರ್ಸ್ಕೊಳ್ಳೋಕೆ ಈ ರೀತಿ ತಂತ್ರಗಾರಿಕೆ ಮಾಡೋದು ಸರಿಯಲ್ಲ ಅಂತ ಹೇಳಿ ತಮ್ಮ ಮುಖಾಂತರ ಹೇಳಿಕೆ ಇಚ್ಛೆಪಡ್ತೀನಿ. ಇನ್ಸ್ಟಾಗ್ರಾಮಲ್ಲಿ ವಿಜಯಪುರ ಫೌಂಡೇಶನ್ ಅಂತೇಳಿ ಒಂದು ಇನ್ಸ್ಟಾದಲ್ಲಿ ಸೋಯಲ್ ಒಂದು ವಿಡಿಯೋ ಮಾಡಿದೆ. ಅದೇ ಆಡಿಯೋದಲ್ಲಿ ಏನು ಮಾಡ್ತದೆ ಆ ವಿಡಿಯೋದಲ್ಲಿ ನಾವು ಏನು ರುಣ ಕತ್ತರಿಸ್ತೀವಿ ಅನ್ನೋದು ಮೀನಿಂಗ್ ಇದೆಯಲ್ಲ, ಅದೇ ಥರ ಮಾತಾಡಿ ವಿಡಿಯೋನು ಇದೆ, ಎಲ್ಲ ಕಡೆ ಹದಾಡತ್ತದ. ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕಾನೂನು ನಾವು ಖಂಡಿಸ್ತೀವಿ. ಅದ್ರ ಬಗ್ಗೆ ಅವ್ರಿಗೂ ಮಾಡ್ರಿ, ನಮ್ಗೇನು ಸೀದಾ ಪೋಸ್ಟ್ ಮಾರ್ಟಮ್ ಮಾಡಿ ಜನ್ನತ್ಗೆ ಕಳಿಸ್ತಾನೆ, ಅವ್ನ ಮ್ಯಾಗ ಒಂದು ಕೇಸ್ ಮಾಡ್ರಿ, ಅವ್ರಿಗೂ ಒಂದು ಕೇಸ್ ಮಾಡಿ ಇಬ್ರಿಗೆ ಅರೆಸ್ಟ್ ಮಾಡಿಸ್ರಿ. ಈಗ ಸೋಯಲ್ ಮಾಡ್ಯಾನ ಯಾವನು ಮಾಡ್ಯಾನ ಅದು ಹೇಳ್ತೀರಿ, ಸ್ವತಃ MLA ಜನ್ನತ್ ಕಳಿಸ್ತೀನಿ MLA ಸ್ವತಃ ನಿಮ್ಗೆ ಪಾಕಿಸ್ತಾನ ಅದು ಅರ್ಥೇನು ನಿಮಗೆ ಕೊಲೆ ಮಾಡಿ ನಿಮಗೆ ಜೀವ ಹೊಡೆದು ನಿಮಗೆ ಜನ್ನತ್ಗೆ ಕಳಿಸ್ತೀವಿ ಪ್ರತಿ ಸಲ ಹೇಳ್ತಾರೆ ನಾವು ಜನ್ನತ್ ಕಳಿಸ್ತೀವಿ MLA ಮಾಡಿದಕ್ಕೆ MLA ಅದು ಅರ್ಥೇನು ಅದು ಅರ್ಥೇನು ಅಲ್ಲ MLA ಹೇಳಿದಕ್ಕೆ ಅದಕ್ಕೇನು ಉತ್ತರ ಅದ? ಈಗ ಯತ್ನಾಳ್ ಅವರನ್ನ ಕೊಲೆ ಮಾಡಲಿಕ್ಕೆ ಸಂಚು ರೂಪಿಸಲಾಗಿದೆ, ಅದು ತಪ್ಪು, ಅದೇ ತಂತ್ರಗಾರಿಕೆ ಅವ್ರದೇ. ನಾವು ಮುಖಂಡರಿದ್ದೀವಿ, ಯಾವುದು ನಾವು ಯಾವಾಗ ಮಾಡೋದು ರೂಪರೇಷೆ ಮಾಡಿ ನಾವು ಇದು ಹೋರಾಟ ಮಾಡ್ತೀವಿ ಅಂದೀವಿ. ಯಾವರೇ ಒಬ್ಬ ಹಾಕಿದ್ರೆ ನಮ್ಗೆ ಸಂಬಂಧ ಇಲ್ಲ. ಅವ್ರಂಗೆ ಕಿಡಿಗೇಡಿರಿ, ಮತ್ತಿಲ್ಲ ಬಸನಗೌಡ ಕಿಡಿಗೇಡಿ ಹಂಗೆ ಅವ್ರೇನು ಬಸನಗೌಡ ದೊಡ್ಡ ಲೀಡರ್ ಏನವ್ರೇನು 40-50 ಸಾವಿರ ಹೋಟ್ಲೆ ಯಾರು ಬಂದಿಲ್ಲ ರೀ, ಎಲ್ಲ ಕೂಡಿ 4-5 ಸಾವಿರ ಅವನು ಬೋಕಸ್ ಹೋಟ್ಲೆ ಯಾರು ಬಂದಾರ. ಸುಮ್ಮನೆ ನಾ ದೊಡ್ಡ ಲೀಡರ್ ಜಾಡ್ಸಿ ಕೊಟ್ಟಿರಬೇಕು. ನಾ ಅಟಲ್ ಬಿಹಾರಿ ವಾಜಪೇಯಿದೊಳಗೆ ಅದು ಏನಾಗಿರಿ ಟ್ರೈನ್ ಸುಟ್ಟು ನಮ್ಗೆ ಗೊತ್ತದ, ಯಾರ ಕೈಲೇ ಸುಡ್ಸಿರಿ, ಯಾರು ಸತ್ರು ಅದ್ರ ಅವನಿಗೆ ಹೊಡಿಯುವಂಥ ಅಂಥ ದೊಡ್ಡ ಮಹತ್ವ ವ್ಯಕ್ತಿ ಅಂಥವನು ಅಲ್ಲವ. ಯಾಕಂದ್ರೆ ಬಿಜಾಪುರ ಒಳಗೆ ಒಂದು ಓಣ್ಯಾಗ ನಾಯಿಗೆ ಅಷ್ಟು ಕಿಮ್ಮತ್ ಐತಿ, ಅವ್ರಿಗಿಲ್ಲ. ಒಂದು ನಾಯಿ ಹೊಡಿಬೋದು, ಆದ್ರೆ ಬಸವನಗೌಡ ಹೊಡಿದಿಲ್ಲ. ಇದೇ ಹೇಳಿಕೆ ಕೇಳಿ ಪಕ್ಷದವರು ಚರ್ಚೆ ಮಾಡ್ಯಾರ, ಆದ್ರೆ ಸರ್ಕಾರ ನಿಮ್ದೇ ಅದ, ನೀವು ಕಾನೂನು ಕ್ರಮಕ್ಕೆ ಅರೆಸ್ಟ್ ಮಾಡಿ ಅದು ಮಾಡಬೇಕು. ಕಾನೂನು ಪ್ರಕ್ರಿಯೆ ನಡೀತದೆ. ನಿಮಗೂ ಏನು ವ್ಯತ್ಯಾಸ ಅನಿಸ್ತಾ ಇಲ್ಲ, ನೀವು ಬರೀ ಧಾರ್ಮಿಕ ವಿಚಾರಗಳನ್ನ ಇಟ್ಕೊಂಡು ಮಾತಾಡೋದು. ಧಾರ್ಮಿಕ ನಾವು ಸಾರ್ವಜನಿಕ ಮಾಡ್ತೀವಿ. ನೋಡ್ರಿ, ಅವರು ಒಂದು ಕಂಪ್ಲೇಂಟ್ ಕೊಟ್ಟಿಲ್ಲ,
ಈ ತರ ನನಗೆ ಜೀವ ಬೆದರಿಕೆ ಬಂದಂತ ಅವ್ರಿಗೂ ಕೊಟ್ಟಿಲ್ಲ, ಅವ್ರ ಫಾಲೋವರ್ಸು ಕೊಟ್ಟಿಲ್ಲ. ನೀವು ಜನ್ನತ್ತ ಕಳಿಸ್ತಾರೆ ಅಂತೇಳಿ ಶಾಸಕರು ಹಾಕಿರೋದು ನೀವು ಒಂದು FIR ಮಾಡಿಲ್ಲ. ಬರೀ ಇಟ್ಕೊಳ್ಳೋದು, ಪ್ರೆಸ್ ಮೀಟ್ ಮಾಡೋದು, ಅವ್ರಿಗೆ ನೀವು ಅನ್ಸೋದು, ನಿಮ್ಗೆ ಅವ್ರು ಅನ್ಸೋದು, ಧಾರ್ಮಿಕ ವಿಚಾರಗಳು ಸಾಮಾಜಿಕ ಸ್ವಾಸ್ಥ್ಯ ಕೆಡಿಸ್ತಾ ಇತ್ತು. ನಾವು 2 ಕಂಪ್ಲೇಂಟ್ ಮಾಡಿವ್ರಿ, 2 ಕಡೆ ಮಾಡಿವ್ರಿ, ನಾವೇ ಮಾಡಿವ್ರಿ ಅದು ಕಂಪ್ಲೇಂಟ್. ಕಳೆದ 1 ವರ್ಷ ಒಳಗೆ 4 ಕಂಪ್ಲೇಂಟ್ ಆದ್ರೂ ಸಾಹೇಬ್ರೆ ಕಂಪ್ಲೇಂಟ್ ಮಾಡಿದ್ರಿಂದ ಹೋಗ್ತಾರ, ಅಲ್ಲಿ ಹೈಕೋರ್ಟ್ದೊಳಗೆ ಇಷ್ಟೇ ತರ್ತಾರ. ಅವ್ರ ಬಲ್ಲಿ ಭಾಳ ರೊಕ್ಕ ಅದಾವು, ಸಿದ್ಧ ಸಿರಿದು ಬರ್ಚಕ್ ರೊಕ್ಕ ಬರ್ಲಾಕತ್ತಾವ, ಗೋಶಾಲೆದ ರೊಕ್ಕ ಬರ್ಲಾಕತ್ತಾರ. ಇಲ್ಲಿಂದ ಹೋಗ್ತಾರ, ಅಲ್ಲಿ ಹೈಕೋರ್ಟ್ದೊಳಗೆ ಇಷ್ಟೇ ತರ್ತಾರ. ಇದು 4ನೇ ಕಂಪ್ಲೇಂಟ್ ನಮ್ಮದು. ಎಲ್ಲಿ ನಾವು ಕಂಪ್ಲೇಂಟ್ ಮಾಡ್ತೀರಿ FRK, ಅದು ಹೋಗಿ ಅವ್ರು ಇಷ್ಟೇ ತರ್ತಾರೆ. ನೋಡ್ರಿ ಬೊಗಳು ಚೊಟ ಅಂತೇಳಿ ನಾವು ಸುಮ್ ಕೂತೇವು ಏನ ಅಕ್ಷಿ ಮತ್ತೇನಿಲ್ಲ. ಬೊಗಳದೊಂದು ನೋಡ್ರಿ ಇಲ್ರಿ, ಅವ ನಮ್ಮ ಪೈಗಂಬರ್ ಹೇಳಿದ್ರು ಹೇಳ್ಬೇಕಾಗಲ್ಲ. ಅವ ನಮ್ಗೆ ಹೇಳಿರಿ, ಅವ್ನ ಶಕ್ತಿ ಎಷ್ಟದ ನಮ್ಗೆ ಗುಡ್ ಮಾಡಲಿ. ಅವ ನಮ್ಮ ಜನ್ನತ್ ಕಳಿಸ್ತಾನೆ, ಬಂದು ನಮ್ಗೆ ಹೊಡಿಲಿ, ಅವನೇ ಬರಲಿ, ಅವ್ನ ಮಕ್ಕಳು ತಗೊಂಡು. ನಾವು ಅದಕ್ಕೆ ನಮ್ಮ ಮೊಹಮ್ಮದ್ ಪೈಗಂಬರ್ ತಗೊಂಡಿದ್ದು ಅದು ತೆಪ್ಪದ, ನಿಮ್ಗೆ ನಿಮ್ಮ ದೇವರ್ಗೆ ಅದು. ನಾವು ಯಾರೇ ಇದ್ರಾಗ ಅಂದ್ರೆ ನಿಮ್ಗೆ ಕೆಟ್ಟತ್ತೈತಿ, ಅವ್ರ ಸಲುವಾಗಿ ನಾವು ಜೀವ ಕೊಡ್ತೀವಿ. ಆ ವಿಚಾರ ಈ ವಿಚಾರ ಎರಡು ಕೂಡ ಮಾಡಿವ್ರಿ ನಾವು. ಆಡಿಯೋಗ ಅವ್ರಿಗೂ ಅರೆಸ್ಟ್ ಮಾಡ್ರಿ, ಅವ್ರಿಗೂ ಅರೆಸ್ಟ್ ಮಾಡಿ. ಸಾಹೇಬ್ರ ನಿಮ್ಮ ಮುಂದೆ ಹೇಳಿ ಈಗ ನಾವು ಪತ್ರಿಕಾಗೋಷ್ಠಿ ಮುಗಿದ ನಂತರ ಆಲಮಗಿರಿ ಹಾಲಲ್ಲಿ ಮೀಟಿಂಗ್ ಆಗಿದ್ದು ನಿಜಾನೋ ಸುಳ್ಳು? ಆಲಮಗಿರಿ ಒಳಗೆ ಆಗಿದ್ದು ಅದು ನಮ್ಮ ಮೊದಲನೇ ಮೀಟಿಂಗ್. ಆ ಮೀಟಿಂಗ್ ಆಗಿದ್ದು ಕೇವಲ ಇವ್ರೇನ್ ಮಾತಾಡಿದ್ರಲ್ಲ, ಆಲ್ರೆಡಿ ಹೇಳೇವ್ ನಾವು ಮಾಡಿದ್ ಯಾರಿಗೂ ಆಗಿಲ್ಲ. ಆಲಮಗಿರಿನಲ್ಲಿ ಸುಮ್ನೆ ಒಂದು ಮ್ಯಾರೇಜ್ ಇತ್ತಲ್ಲ, ಅಲ್ಲಿ ನಿಂತ್ಕಿಸ್ ಮಾತಾಡಿದ 15 ತಾರೀಕಿಗೆ ಅದು ಪೂರ್ವಭಾವಿ ಸಭೆ ತಗೋಬೇಕು ಇಷ್ಟೇ. ಕೆಲವೊಬ್ರು ಏನ್ ಮಾಡ್ಯಾರ, ಅದಕ್ಕೆ ಮೀಟಿಂಗ್ ಆಗಿದ್ದಕ್ಕೆ ಸುಳ್ಳು ಹೇಳಿದ್ದಾರೆ. ಅದರಿಂದ ವಿಡಿಯೋ ವೈರಲ್ ಮಾಡ್ಯಾರ. ನಾವು ನಿಮ್ಮ ಮೊನ್ನೆ ತಾನೇ ಮೀಟಿಂಗ್ ಹಂಗೆ ಹೇಳಿದಾಗ ನಿಮ್ಗೆ ನಾವು 22 ಅಥವಾ 23 ತಗೋಬೇಕನ್ನೋ ಉದ್ದೇಶದಿಂದ ಮೀಟಿಂಗ್ 15 ತಾರೀಕಿಗೆ ಪೂರ್ವಭಾವಿ ಸಭೆ ತಗೊಳ್ಳೋದಿತ್ತು. ಅಲ್ಲಿ ಆವಾಗ ಇವರು ತಪ್ಪು ಕಲ್ಪನೆ ಮಾಡಿ ಅದ್ರಾಗ 15 ತಾರೀಕಿಗೆ ಐತಿ ಎಲ್ಲ ವೈರಲ್ ಮಾಡ್ತಾರ. ಅದಕ್ಕೆ ಅದು ಮಂದಿ ಬರಬಾರ್ದು. ಎಲ್ಲ 15 ತಾರೀಕು ಪೂರ್ವಭಾವಿ ಮೀಟಿಂಗ್ ಮಾಡಿದ್ರಿ. ಇಲ್ಲ ಪೂರ್ವಭಾವಿ ಮೀಟಿಂಗ್ ಆಗ್ಬೇಕ್ರಿ. ಅದಕ್ಕಿಂತ ಮೊದಲೇ ವೈರಲ್ ಮಾಡ್ಕಿಸಿ ನಮ್ಗೆ ಮಾಡಬಾರ್ದಂತ ಪರಿಸ್ಥಿತಿ ನಿರ್ಮಾಣ ಮಾಡತ್ತೀರಿ. ಅದಕ್ಕೆ ನಾವು ಮತ್ತೆ ನಿಮ್ಮಲ್ಲೇ ಬಂದೆವು. ಅದು ಜನರಲ್ಲಿ ಒಂದು ತಪ್ಪು ಸಂದೇಶ ಇದು ಆಗ್ಬಾರ ಹೇಳಿ ಅದು ಕ್ಲಿಯರ್ ಮಾಡ್ಬೇಕಂತ ಹೇಳಿ ನಾವು ಬಂದಿದ್ವಿ. ಟಿವಿಯ ಬರ್ಲತ್ತೈತಿ, ಅದ್ರ ಸಂಬಂಧ ನಾವು ಬಂದ್ರು. ಅವ್ರು ಬಸವನಗೌಡನೇ ಮಾಡ್ಸ್ಯಾನದು. ಅದೇ ಅವನಿಗೆ ಪಕ್ಷ ಹಳ್ಳಿ ತಗೊಳಕ ನಿಮ್ಗೆಲ್ಲ ನ್ಯೂಸ್ ಒಳಗೆ ಬರ್ತೀವಿ, ಸ್ಟೇಟ್ ನ್ಯೂಸ್ ಒಳಗೆ. ಅದಕ್ಕೆ ಒಂದು ಸಿಟಿ MLA ಮಾಡಿದ್ರ ಬಸವನಗೌಡ ಮಚ್ಚಾನೆ ಕಾಣಿಸ್ತಾನ. ಏನಾಗಲಿ ಅಂತ ನಿಮ್ಗೆ ಹೇಳ್ಬಿಡ್ತೇನೆ. ಕೇಳಿ ಅದು ಆಡಿಯೋ 15 ತಾರೀಕಲ್ಲಿ ಮೀಟಿಂಗ್ ಆಗ್ತದೆ ಬರ್ತಾರೆ. ಓಕೆ, ಅದ್ರ ನಿಮಿತ್ತನೇ ನೀವು ಕೂಡ ಪ್ರೆಸ್ ಮೀಟ್ ಮಾಡಿ ನಾವು ಕ್ಲಿಯರ್ ಮಾಡಿ. ಪ್ರೆಸ್ ಮೀಟ್ ನಲ್ಲಿ ನೀವು ಕೆಲ ಶಬ್ದಗಳು ಏನು ಆಡಿಯೋದೊಳಗದ ಆ ಶಬ್ದಗಳಲ್ಲಿ ಆಡಿರಿ. ಅದಕ್ಕೆ ಹುಡುಗಿ ಆಗಿ ಅಂತ ನೀವು ಯಾಕೆ ಒಂದು FIR ಮಾಡಬಾರ್ದು? ಆ ಇದು ವಿಷಯ ಆಡಿಯೋಕ್ಕೂ ನಮ್ಗೆ ಯಾವ್ದು ಸಂಬಂಧ? ಯಾಕೆ ಮಾಡಬಾರ್ದು? ನೋಡ್ರಿ ಯಾಕಂದ್ರೆ ನೀವು ಮಾತಾಡಿದಾಗ ಪ್ರೆಸ್ ಮೀಟ್ ನಲ್ಲಿ ನೀನೇ ಕೆಲವೊಂದು ಶಬ್ದ ಮಾತಾಡಿದ್ರಿ. ಅವ್ರೇನ್ರ ಈಗ ಅಮೀರ್ ಮುಷಿಫ್ ಅವರೇ ಮಾತಾಡಿದ್ದಾರೆ. ಅವ್ರು ಏನ್ರ ಅದಕ್ಕೆ ಅರೆಸ್ಟ್ ಆಗಲಿಲ್ಲ ಅಂದ್ರೆ ಅವ್ರ ಮನೆವರೆಗೂ ಹೋಗ್ತೀನಿ ಅಂತ ಮಾತನಾಡಿದ್ದಾರೆ. ನೀವು ಅವ್ರು ಈ ರೀತಿ ಎಲ್ಲ ಭಾಷಣ ಮಾಡಿದ್ರು ಕಲ್ಲು ಕೂಡ ಬೀಳ್ತಾವ ಅಂತ ಮಾತಾಡಿದ್ರಿ. ಎಲ್ಲಿ ನೀವು ಪ್ರೆಸ್ ಮೀಟ್ ಮಾಡಿದ್ದು ಅದಕ್ಕೆ ಸಂಬಂಧ ಇಲ್ಲ ಅಲ್ಲ. ಅದಕ್ಕೆ ಒಂದು ನೀವು FIR ಮಾಡಿದ್ರೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಅಂತ. FIR ನಾವು 2 ಮಾಡ್ಸಿವ್ರಿ. ಹಾಗಾದ್ರೆ 2 ಅದು ಸರ್ ನಾನು ತಿಳಿದ್ದು. ಈಗ ನಾವೇನು ಮಾಡ್ತೀವಿ ಅಂದ್ರೆ, ಈಗ ನಾವೆಲ್ಲ ಪ್ರೆಸ್ ಮೀಟ್ ಮುಗಿದ ನಂತರ ಮಾನ್ಯ SP ಸಾಹೇಬ್ರಿಗೆ ಭೇಟಿಯಾಗಿ ಇದು ಸಾಹೇಬರ್ ಇದು ಮಾಡಿ ತನಿಖೆ ಮಾಡೋ ಅಂತೇಳಿ ನಾವು ಈಗಾಗಲೇ ತಮ್ಮ ಮುಖಾಂತರ ತಿಳಿದೈತಿ. ಆದರೂ ಕೂಡ ನೀವು ಹೇಳ್ದಂಗೆ ಹೋಗಿ ಹೇಳ್ತೇವೆ. ಅದ್ರ ಬಗ್ಗೆ ಈಗ ನಿಮಗೆ ಹೇಳ್ಯಾವಂದ್ರೆ ಆಟೋಮೆಟಿಕ್ ಇದು ಹೋಗಿರ್ತದ. ಆದರೂ ವೈಯಕ್ತಿಕವಾಗಿ ಭೇಟಿಯಾಗೂ ಕೂಡ ನಾವು ಇದು ಮಾಡ್ತೇವೆ. ಒಂದು ನಿಮಿಷ, ಅವ್ರು ಹೇಳಿರ್ತಕ್ಕಂಥ ಅವನು ಆಡಿಯೋ ವೈರಲ್ ಆಗಿದೆಯಲ್ಲ, ಅವನು ಹೇಳಿದ್ದು ಮತ್ತು ನೀವುಗಳು ಮಾತಾಡಿದ್ದು ಮಾತುಗಳನ್ನ ಹೋಲಿಕೆ ಆಗ್ತಾ ಇದೆ. ಏನೂ ಸಂಬಂಧ ಇಲ್ಲ. ನಾವೇನ ಅನ್ಸಿಜುದ ಮಾತಾಡೇಳಿ ಏನೂ ಸಂಬಂಧ ಇಲ್ಲ. ಒಂದು ನೀವು ದೊಡ್ಡ ವಿಷಯ ಏನು ಬಿಡ್ಲಾಗ್ತೀರಿ ಸಾಹೇಬ್ರ, ಒಂದು ನೀವು ವಿಚಾರ ಮಾಡ್ಕೊರಿ, ನಿಮ್ಮ ಆತ್ಮ ಇದು ಮಾಡ್ಕೊರಿ. ಹೊತ್ತೊಂಟ್ರೆ ಬಸವನಗೌಡ ಯತ್ನಾಳ್ ಒಂದು MLA ಆಗಿ ಈಸ್ ಎ ಪಬ್ಲಿಕ್ ರಿಪ್ರೆಸೆಂಟೇಟಿವ್ ಆ್ಯಂಡ್ ಅಕೌಂಟಬಿಲಿಟಿ ಇದೆ. ಈಸ್ ಆನ್ಸರೇಬಲ್. ಅಂಥ ಒಂದು ಮನುಷ್ಯ ಚೀರಾಡಿ ನಿಮಗೆ ಜನ್ನತ್ ಕಳಿಸ್ತೀನಿ ಮಕ್ಕಳ, ನಿಮಗೆ ಪಾಕಿಸ್ತಾನ ಕಳಿಸ್ತೀನಿ, ನಿಮ್ಮದು ಪೋಸ್ಟ್ ಮಾರ್ಟಮ್ ಮಾಡ್ತೀನಿ, ರೈಟ್
ಪೋಸ್ಟ್ ಮಾರ್ಟಮ್ ಮಾಡಿ ಜನ್ನತ್ ಕಳಿಸ್ಬೇಕಾದ್ರೆ ನೀವು ಕೊಲೆ ಮಾಡಬೇಕಾ? ಅವಕ್ಕೆಲ್ಲ ನೀವು ಏನೂ ಇಂಪಾರ್ಟೆನ್ಸ್ ಕೊಡಲ್ಲ. ನೀವಾಗಲಿ ಸ್ಟೇಟ್ ಮೀಡಿಯಾ ಆಗಲಿ ಆ ಪಾಯಿಂಟ್ ಹಿಡ್ಕೊಳ್ಳೋಂಗಿಲ್ಲ. ಇವತ್ತೊಂದು ಕಿಡಿಗೇಡಿ ಏನೋ ಹೇಳ್ಯಾನ, ಒಂದು ಕಿಡಿಗೇಡಿ ಏನು ಹೇಳ್ಯಾನ, ಸರ್ ತನ್ಸಿ ಜುದ ಅದೊಂದು ಇದು ಆದಂಗೆ ಆಗ್ಯದ, ಒಂದು ಪ್ರವರ್ಬ. ಅದು ಹೇಳಿದ್ದಕ್ಕೆ ನಿಮಗೆ ಇಷ್ಟು ತೊಂದರೆ ಅದ. ಯಾಕಂದ್ರೆ ಅದ್ರ ಬಗ್ಗೆ ನೀವು FSL ವರದಿ ತರಿಸ್ರಿ, ನಿಮ್ಮದು ವಾಯ್ಸ್ ಇದು ಶಾಂಪಲ್ ಕನೆಕ್ಟ್ ಮಾಡಿರಿ. ಆ ಜಿಲ್ಲಾಡಳಿತ ಇಷ್ಟು ಆ್ಯಕ್ಟಿವ್ ಆಗ್ಯದಲ್ಲ, ಅದು ಒಂದು ಹುಡುಗಂದು ಒಂದು ವೈರಲ್ ಮ್ಯಾಗ ಅವ್ರು ಯಾವಾಗಲೂ ಬಸನಗೌಡನ ಬಗ್ಗೆ MLA ಬಗ್ಗೆ ಎಂದು ನಮ್ಮ ಜಿಲ್ಲಾಡಳಿತ ಮಾತಾಡಂಗಿಲ್ಲ. ಅವರು ಹೊತ್ತು ಹೊಂಟ್ರೆ ನಮಗೆ ಒಂದು ಸಮಾಜದೊಳಗೆ ಬಿರುಕು ಬೀಳಿಸೋದು, ಸಮಾಜದೊಳಗೆ ಜಗಳ ಮಾಡಿಸೋದು. ಅವ್ರದ್ದು ಒಂದೇ ಒಂದು ಉದ್ದೇಶ, ಬಿಜಾಪುರದೊಳಗೆ ಕಮ್ಯುನಲ್ ರೈಟ್ಸ್ ಆಗಬೇಕು. ಆದರೆ ಬಿಜಾಪುರ ಜನತೆ ಭಾಳ ಒಂದು ಇದ್ರ ಜನತೆ ಅದ, ಅಣ್ಣ ತಮ್ಮರಂಗೆ ಅದ ಅಂತೇಳಿ ಅವ್ರದ್ದು ಏನು ಇದು ಅದ, ಅವ್ರದ್ದೊಂದು ಗೋಲ್ ಅದ. ಸುಮಾರು 10-15 ವರ್ಷದಿಂದ ಅದು ಪೂರ್ತಿ ಆಗಿಲ್ಲ, ಆಗೋದು ಇಲ್ಲ. ಅವರೊಂದು ಹಿಂದುತ್ವ ಪಕ್ಷ ಮಾಡ್ಕೊಂಡು ಹೊಂಟ್ರೆ ಅದೇ ಹಿಂದುತ್ವ ಪಕ್ಷ ಅವ್ರು ಹೊರಗೆ ಹಾಕಿದ್ ನಾವು ಮೊನ್ನೆ ಹೇಳೇವು ನಿಮ್ಗೆ. ಅವ್ರದ್ದು ಏನದ ಸ್ಟ್ಯಾಂಡರ್ಡ್? ಹಿ ಈಸ್ ಎ ಥರ್ಡ್ ಕ್ಲಾಸ್ ಪರ್ಸನ್. ಅವ್ನು MLA ಇರ್ಬೋದು, ಅವ್ರಿಗೆ ಹೀರೋ ಮಾಡ್ಲಾಗ್ತದೆ. ನಿನ್ನೆ ಒಂದು ಇದು ಆದರೆ ಇಡೀ ಸ್ಟೇಟ್ ಮೀಡಿಯಾ ಹೇಳ್ತು, ನಾವು ಚೀರಾಡಿ ಅವ ಸರ್ತ್ ಜನ್ನತ್ ಕಳಿಸ್ತಾನಂದ್ರೆ ಯಾವುದೂ ಸ್ಟೇಟ್ ಮೀಡಿಯಾ ಅದಕ್ಕೆ ಹೈಲೈಟ್ ಮಾಡಲಿಲ್ಲ. ಅದು ಯಾಕೆ ನಾವು ಹೇಳಂಗಿಲ್ಲ? ಜಿಲ್ಲಾಡಳಿತಗೂ ಇದ್ರೊಳಗೆ ನೀವು ಹೇಳಿರಿ ಸುಮೋಟೋ ಕೇಸ್ ಒಂದು ಹಾಕ್ಲಿಕ್ಕೆ ಆಗಂಗಿಲ್ಲ. ನಾವ್ಯಾಕೆ ಕಂಪ್ಲೇಂಟ್ ಕೊಡ್ಬೇಕು? ನೀವು ಹೇಳಾಗ್ತಿದ್ರಿ ನಾವು ಕಂಪ್ಲೇಂಟ್ ಕೊಡ್ಬೇಕು. ನಾವ್ಯಾಕೆ ಕಂಪ್ಲೇಂಟ್ ಕೊಡ್ಬೇಕ್ರಿ? ಅವ್ರು ಸುಮೋಟೋ ಮಾಡಿಲ್ಲ. ಆ ಹುಡುಗನ ಅಪ್ಪ ಬೈದ್ರಿ ನೀವು ನಿನ್ನೆ. ಹುಡುಗನ ಓ ಸಾಹೇಬ್ರ ನಾವು ಮಾತಾಡ್ತೀವಿ, ಏನು ಬರ್ತಿರ್ತಿ ಕೆಲವೊಂದು ವಿಷಯ ಕೆಲವೊಂದು ಇಲ್ಲ ನಾ ಹೇಳಿದ್ದು ಪಾಯಿಂಟ್ ಇರಲಿಲ್ಲ. ಆ ಕಿಡಿಗೇಡಿ ಬಗ್ಗೆ ನೀವು ಇಷ್ಟು ನೀವು ಹೇಳ್ದಂಗೆ ನೀವು ಯಾಗಾರಿ ನಾವು ಓ ಸಾಹೇಬ್ರ ಒಂದು ಕಿಡಿಗೇಡಿ ಹೇಳಿದ್ದಕ್ಕೆ ನಿಮ್ಮ ಜಿಲ್ಲಾಡಳಿತ ನಿಮ್ದು ಸ್ಟೇಟ್ ಮೀಡಿಯಾ ಆಕ್ಟಿವ್ ಆಯ್ತು. ಬಸವನಗೌಡ ಹೇಳಿದ್ರೆ ಯಾಕಾಗಿಲ್ಲ ಅದು ನೀವು ಆನ್ಸರ್ ಕೊಡ್ರಿ ನಮ್ಗೆ. ಸಾಹೇಬ್ರ ಎಲ್ಲ ತರ ನೋಡ್ರಿ, ಎಲ್ಲರೂ ಇಲ್ಲ ಸ್ಟೇಟ್ಮೆಂಟ್ ನೀವು ಕವರೇಜ್ ಹೇಳ್ತಾ ಇಲ್ಲ. ನಾವು ಆ ಹುಡುಗನ ಬಗ್ಗೆ ಕವರೇಜ್ ನಿಮ್ಮ ಬಗ್ಗೆ ಧನ್ಯವಾದ. ಐ ಆಮ್ ಟಾಕಿಂಗ್ ಅಬೌಟ್ ಅವ ಕಿಡಿಗೇಟಿದ ಮಾತುಗಳು ಸುಮೋಟೋ ಮಾಡ್ಕೋರಿ. ನಾವು ಕಂಪ್ಲೇಂಟ್ ಕೊಡ್ತೇವೆ. ಮುಲ್ಲಾರ್ ಹೇಳಿದ್ರು ಪ್ರೆಸ್ ಮೀಟ್ ಮುಗಿಯಾನ ಏನು ಇದು ಮುಗಿಯಾನ ಸಚಿವರು ನಿಮ್ಮ ಜಿಲ್ಲೆಯವರು ಇದ್ದಾರೆ, ನಿಮ್ಮವರು ಇದ್ದಾರೆ, ನಿಮ್ಮ ನಾಯಕರು ಇದ್ದಾರೆ. ಆದ್ರೂ ಸೋಮೋಟೋ ಆಗಲ್ಲ ಅಂದ್ರೆ ಏನ್ರಿ ಇದು ನಿಮ್ದು ಅನಿವಾರ್ಯತೆ? ಸುಮೋಟೋ ಆಗ್ಬೇಕಲ್ಲ ಸರ್. ಅಲ್ಲ ಇಲ್ಲ ನೋಡ್ರಿ ಆ ನಮ್ದು ಸರ್ಕಾರ ನೀವು ಕಾಂಗ್ರೆಸ್ ನಾಯಕರ ಬಗ್ಗೆ ನಾನು ಕೇಳ್ತಾ ಇದ್ದೀನಿ ಪ್ರಶ್ನೆ. ಇದನ್ನ ನೀವು ಇಷ್ಟು ವರ್ಷ ಇದ್ದೀರಿ, ಇಂಥವ್ 10 ಸಲ ಮಾತಾಡಿದಾಗ ನೀವು ಸೋಮೋಟ ಹಾಕಿಸ್ಲಿಕ್ಕೆ ನಿಮ್ಮ ನಾಯಕರ ಜೊತೆ ಮಾತಾಡಬಹುದಾಗಿತ್ತಲ್ಲ. ನಾಯಕರಲ್ಲ ಸಾಬ್ರ SP DC ಗೆ ಭೇಟಿಯಾಗಿ ಹೇಳೋನು ನಿಮ್ಮ ನಾಯಕರ ಸರ್ಕಾರ ಜೀವಂತದ. ಓ ಸಾಹೇಬ್ರ ಮ್ಯಾಗ ಎಫ್ಆರ್ ಮಾಡಿ ಅವ ಹೋಗ್ತಾನೆ, ಇಷ್ಟೇ ತಗೋತಾನೆ. ಹೈಕೋರ್ಟ್ ಹೋಗ್ತಾನ, ಅದಕ್ಕೆ ಇಷ್ಟೇ ತಗೋತಾನ. ಇಲ್ರಿ ತಗೊಂಡಲ್ಲ ಅಂತ ನಾ ಪ್ರೂಫ್ ಕೊಡ್ಲಿಕ್ಕೆ ನಿಮ್ಗೆ ಕೊಡ್ತೀನಿ. ನಾವು ಎಫ್ಐಆರ್ ಮಾಡ್ತೀವಿ. ನಿಮಗೆ ಇಲ್ಲ ಕೇಳ್ರಿ, ಒಂದು ನಿಮಿಷ ಕೇಳ್ರಿ. FIR ಮಾಡಿದ್ರೆ ಅವ್ರು ಅರೆಸ್ಟ್ ಆಗ್ಲಿಕ್ಕೆ ಬರ್ತಾರೆ. ಪ್ರೋಟೋಕಾಲ್ ಅದ ಸರ್, ಅವ್ರಿಗೆ ಸರ್ಟನ್ ಸೆಕ್ಷನ್ ಹಚ್ಚಬೇಕು. ಆ ಸೆಕ್ಷನ್ ಒಳಗೆ ಕೇಸ್ ಬರಲ್ಲ. FIR ಇದೆ FIR. SP ಅವ್ರು ಹೇಳಿದ್ರು ವಿ ಆರ್ ಹೆಲ್ಪ್ಲೆಸ್. ಅರೆಸ್ಟ್ ಆಗ್ತಾರೆ ಅದೇ ಸರ್. दयमाಡಿ एकले बात करो जी, ओ तुम्हें बात करो जी. ನೋಡ್ರಿ ಲಾಸ್ಟ್ ಸಾಹೇಬ್ರ ಇದ್ರೊಳಗೆ ಏನೂ ಇಲ್ಲ. ಎರಡೆರಡು ಮಾತು. ಇದು ತಪ್ಪು ಕಲ್ಪನೆ, ಕಿಡಿಗೇಡಿಗೆ ನಮಗೇನು ಸಂಬಂಧ ಇಲ್ಲ. ಅದು ನೀವು ಇನ್ವೆಸ್ಟಿಗೇಟ್ ಮಾಡಬೇಕು. ಜಿಲ್ಲಾಡಳಿತ SP ಆಗಲಿ DC ಅವರಾಗಲಿ FSL ಮಾಡಿರಿ, ವಾಯ್ಸ್ ಸ್ಯಾಂಪಲ್ ಕಳಿಸಿ ಅದು ವೆರಿಫೈ ಮಾಡಿ ಅದು ಆ್ಯಕ್ಷನ್ ತಗೋರಿ. ಅದಕ್ಕಿಂತ 10 ಪಟ್ಟು ಆ್ಯಕ್ಷನ್ ನೀವು ಇಮಿಡಿಯೇಟ್ಲಿ ಬಸವನಗೌಡ ಯತ್ನಾಳ್ ಆಗ್ತವೆ. ಅವ ಜನ್ನತಕ್ಕೆ ಹ್ಯಾಂಗೆ ಕಳಿಸ್ತಾನ, ಯಾರಿಗೆ ಕಳಿಸ್ತಾನ, ಯಾರಿಗೆ ಅವರ ತಪ್ಪು ದಾರಿಗೆ, ಅವರ ಹಿಂದೆ ಇದ್ದವ್ರಿಗೆ ತಪ್ಪು ದಾರಿ ಯಾವ್ದು 4 ಸಲ ಹೇಳಿ ಜನ್ನತಕ್ಕೆ ಕಳಿಸ್ತೀನಿ ಅಂತೇಳಿ.
ಜನ್ನತ್ ಕಳ್ಸೋದಂದ್ರೆ ಇಟ್ ಈಸ್ ಓಪನ್ ಚಾಲೆಂಜ್ ನಮ್ಮ ಜೀವನಕ್ಕೆ. ಇದ್ರ ಬೆದರಿಕೆ ದೊಡ್ಡದು. ಯಾನೊಬ್ಬ ಅನ್ನೋನ್ ಕಿಡಿಗೇಡಿ, ಒಂದು ಕಿಡಿಗೇಡಿ ಯಾರೋ ಅನ್ನೋನ್, ಅವ ಇನ್ನೂವರೆಗೆ ಯಾರು ಅನ್ನೋದು ಗೊತ್ತಿಲ್ಲ, ಅವ್ನ ಮಾತಿಗಿಟ್ಟು ನಾವು ಆದರೂ ಸಮಾಜೊಳಗೆ ನಮಗೆ ಡಿಫ್ರೆನ್ಸಸ್ ಬರಬಾರ್ದು ಅಂತೇಳಿ ಅಭಿನ್ ಮಿಶ್ರಿ ಅವರು ನಾವು ಇಮಿಡಿಯೇಟ್ಲಿ ಒಂದು ಮತ್ತೊಂದು ಪ್ಲೇಸ್ ಮಾಡೋಂತೇಳಿ ಈ ಸುದ್ದಿಗೋಷ್ಠಿ ಕರೆದೆವು. ಇದರೊಳಗೆ ಏನು ಎರಡೇ ವಿಷಯ, ಆ ಕಿಡಿಗೇಡಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆ್ಯಕ್ಷನ್ ತೊಗೊಂಡು ಮಾಡಬೇಕು, ಅದೇ ಥರ ಬಸವನಗುಡಿಗೂ ಮಾಡಬೇಕು. ಮೂರನೇದು ಒಂದು ಏನದ, ನಾವು 15ನೇ ತಾರೀಕಿಗೆ ಪೂರ್ವಭಾವಿ ಸಭೆ ಮಾಡಿ ಮತ್ತೊಮ್ಮೆ ನಮ್ಮ ಡೇಟ್ ವೇಳೆ ಯಾವಾಗ ನಾವು ಸ್ಟ್ರೈಕ್ ಮಾಡ್ತೇವೆ, ಎಷ್ಟರ ಮಟ್ಟಿಗೆ ಮಾಡ್ತೇವೆ, ಯಾವ ದಿನ ಮಾಡ್ತೇವೆ, ಮತ್ತು ರೂಟ್ ಮ್ಯಾಪ್ ಏನಿರುತ್ತೆ ಇದು ನಿಮ್ಮೆಲ್ಲರಿಗೂ ತಿಳಿಸ್ತೇವೆ. ನಾವು ಒಂದೇ ಒಂದು ಒಳ್ಳೊಳ್ಳೆ ಹೇಳೋದಂದ್ರೆ ಬಸವನಗೌಡನ ಬಾಯಿ ಮುಚ್ಚಬೇಕಾದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಬೇರೆ ನಾಯಕರಾಗಲಿ ಎಲ್ಲರೂ ತಮ್ಮದು ಇದು ಮಾಡಿ, ಶ್ರೀಗಳು ಬಸವ ಮೃತ್ಯುಂಜಯ ಸ್ವಾಮಿ ನಮ್ಮದೊಂದು ರಿಕ್ವೆಸ್ಟ್ ಅದ, ಅವ್ನ ಬಾಯಿ ಮುಚ್ಚತ್ ಹೇಳಕ್ಕೆ ಅವ್ರು ಕರೆದ್ರೆ ನಾವು ಒಂದು ನಿಯೋಗ ಹೋಗಿ ಬಸವ ಮೃತ್ಯುಂಜಯ ಸ್ವಾಮಿಗಳಿಗೆ ಬೆಟ್ಟ ಹಾಕ್ತೇವೆ. ಯಾಕಂದ್ರೆ ಅವ್ರ ಮ್ಯಾಗ ಭಾಳ ಅವಲಂಬಿತ ಆಗ. ಈಗ ಮುಂದಿನ ಇದು ಮಾಡಿರಿ ನಿಮ್ದೇನು ಕ್ವಶನ್.